Hello dear, welcome once again. ಈ ವಿಡಿಯೋದಲ್ಲಿ ನಿಮಗೆ ಪೋಯಮ್ ಹೆವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಕುವೆಂಪು ಅವರು ಬರೆದಿರತಕ್ಕಂಥ ಈ ಕವನವಾದ ಬಹಳ ಸಂಕ್ಷಿಪ್ತವಾದಂಥ ಸಮರಿಯನ್ನು ಮಾಡಿದ್ದೀನಿ. ಒಂದೊಂದು ಸಾಲನ್ನು ಕನ್ನಡದಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಇದರಿಂದ ಏನಾಗುತ್ತೆ, ನೀವು ಓದ್ಕೊಂಡಾಗ ಆ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಸೇರಿದಾಗ ನಿಮಗೆ ಆ ಇಂಗ್ಲೀಷ್ ವಾಕ್ಯ ತುಂಬ ಚೆನ್ನಾಗಿ ಜ್ಞಾಪಕ ಉಳಿಯುತ್ತೆ. ಬಹಳಷ್ಟು ಕಂಠಪಾಠ ಮಾಡುವ ಅಗತ್ಯ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ಮಟ್ಟಿಗೆ ಪ್ರತಿಯೊಂದು ಸಾಲಿನಲ್ಲಿ ಏನೂ ಮಿಸ್ಟೇಕ್ ಇರಲಾರ್ದಂಗೆ ಬರೆಯೋದನ್ನು ಕಲ್ತ್ಕೊಳ್ಳಿ. ಎಕ್ಸಾಕ್ಟ್ ಇದು ಹೇಗಿದೆ ಹಾಗೆ ಬರೆದ್ರೆ ಸ್ವಲ್ಪ ಲಿಬರಲ್ ಆಗಿರೋರು 4 ಔಟ್ ಆಫ್ 4 ಕೊಡಬಹುದು, ಆದರೆ ಮಿಸ್ಟೇಕ್ ಮಾಡಬಾರ್ದು. 3 ಅಂತೂ 100% ಗ್ಯಾರಂಟಿ. ಅರ್ಧ ಪೇಜ್ ಅನ್ನಷ್ಟು ಆಗುತ್ತೆ. ಇದು ಬಹಳ ಉದ್ದ ಇಲ್ಲ, ಬಹಳ ಸುಲಭವಾಗಿ ನೀವು ಇದನ್ನು ಕಲ್ತ್ಕೊಂಡು ಎಕ್ಸಾಮಿನೇಷನಲ್ಲಿ ಬರಿಬಹುದು. ಇನ್ನು ನಿಮಗೆ 4 ಔಟ್ ಆಫ್ 4 ಬರಬೇಕು ಅಂತ ಆನ್ಸರ್ ಬೇಕು ಅಂತಂದರೆ ನನ್ನ ಬ್ಲಾಗ್ ಪೋಸ್ಟಲ್ಲಿ ಹೋಗಿ ಅಲ್ಲಿ ಇದೆ, ಅದನ್ನು ನೋಡಿಕೊಂಡು ಬರೀರಿ. Poet Kuvempu says that heaven is an abstract idea. ಕವಿ ಕುವೆಂಪು ಹೇಳುತ್ತಾರೆ ಏನೆಂದರೆ ಸ್ವರ್ಗ ಎನ್ನುವುದು ಒಂದು ಕಲ್ಪನಾತೀತವಾದಂಥ ವಿಚಾರ. ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಎನಿವೇರ್. ಇದು ಎಲ್ಲೂ ಅಸ್ತಿತ್ವದಲ್ಲಿ ಇಲ್ಲ. ಗಾಡ್ಸ್ ಆ್ಯಂಡ್ ನೇಮ್ಸ್ ಆರ್ ಆಲ್ಸೋ ಇಮ್ಯಾಜಿನರಿ ಬೀಯಿಂಗ್ಸ್. ದೇವತೆಗಳು ಮತ್ತು ಪರಿಗಳು ಸಹ ಊಹೆ ಅಥವಾ ಕಲ್ಪನೆಯಲ್ಲಿ ಇರತಕ್ಕಂಥವರು. ಇಟ್ ಈಸ್ ಯೂಸ್ಲೆಸ್ ಟು ಥಿಂಕ್ ಆ್ಯಂಡ್ ಸೀಕ್ ಹೆವನ್. ಸ್ವರ್ಗದ ಬಗ್ಗೆ ಆಲೋಚಿಸುವುದು ಮತ್ತು ಅದನ್ನು ಹುಡುಕುವುದು ಉಪಯೋಗಕ್ಕೆ ಬಾರದೇ ಇರತಕ್ಕಂಥದ್ದು. ಇನ್ಸ್ಟೆಡ್, ಅದರ ಬದಲಾಗಿ ವಿ ಹ್ಯಾವ್ ಟು ಥಿಂಕ್ ದಟ್ ದಿಸ್ ಬ್ಯೂಟಿಫುಲ್ ಅರ್ತ್ ಈಸ್ ಹೆವನ್ ಆ್ಯಂಡ್ ವಿ ಹ್ಯೂಮನ್ ಬೀಯಿಂಗ್ಸ್ ಶುಡ್ ಬಿಕಮ್ ಗಾಡ್ಸ್ ಆ್ಯಂಡ್ ನೇಮ್ಸ್ ಬೈ ಅವರ್ ಗುಡ್ ಡೀಡ್ಸ್. ನಾವು ಯೋಚಿಸಬೇಕು ಏನೆಂದರೆ ಈ ಸುಂದರವಾದ ಭೂಮಿಯೇ ಸ್ವರ್ಗ ಮತ್ತು ನಾವು ಮನುಷ್ಯರುಗಳು ದೇವತೆಗಳಾಗಿ ಮತ್ತು ಪರಿಗಳಾಗಿ ನಮ್ಮ ಒಳ್ಳೆಯ ಕೆಲಸ ಕಾರ್ಯದಿಂದ ನಾವೇ ಆಗಬೇಕು. The poet further says that nature is so beautiful, so pure and so divine. ಕವಿ ಮುಂದುವರೆದು ಹೇಳುತ್ತಾರೆ ಏನೆಂದರೆ ಪರಿಸರ ತುಂಬ ಅಂದವಾಗಿದೆ, ತುಂಬ ಪರಿಶುದ್ಧವಾಗಿದೆ ಮತ್ತು ತುಂಬ ದೈವತ್ವದಿಂದ ತುಂಬಿದೆ. ರೋರಿಂಗ್ ಸ್ಟ್ರೀಮ್, ಭೋರ್ಗರೆವ ಹಳ್ಳ, ರೋಲಿಂಗ್ ಸರ್ಫ್ ಆನ್ ದಿ ವೇವ್ಸ್, ಅಲೆಗಳ ಮೇಲೆ ನರ್ತಿಸುತ್ತಿರುವ ನೊರೆ, ದ ಸಾಫ್ಟ್ ಸನ್ ರೇಸ್ ಆನ್ ದಿ ಗ್ರೀನ್ ಲ್ಯಾಂಡ್, ಹಸಿರಾದ ಭೂಮಿಯ ಮೇಲೆ ಬೀಳುವ ನಯವಾದ ಸೂರ್ಯನ ಕಿರಣಗಳು, ಪೈರುಗಳ ಮೇಲೆ ಬಿದ್ದ ಹುಣ್ಣಿಮೆ ಬೆಳಕು, ದೀಸ್ ಆಲ್ ಮೇಕ್ ದಿಸ್ ಅರ್ತ್ ಅ ಹೆವನ್. ಇವೆಲ್ಲವುಗಳು ಈ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿವೆ. ದ ಪೋಯೆಟ್ ಫರ್ದರ್ ಸೇಸ್ ದಟ್ ಅ ಪೋಯೆಟ್ ಕ್ಯಾನ್ ಕ್ರಿಯೇಟ್ ಹೆವನ್ by expressing his feelings through nectar like sweet words. ಕವಿ ಮುಂದುವರೆದು ಹೇಳುತ್ತಾರೆ ಏನೆಂದರೆ ಒಬ್ಬ ಕವಿ ತನ್ನ ಜೇನಿನಂತಹ ಸಿಹಿಯಾದ ಶಬ್ದಗಳಿಂದ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಸ್ವರ್ಗವನ್ನು ಸೃಷ್ಟಿಸಬಲ್ಲ.